ಏರ್ಲ ಧೈರ್ಯ ಇದೆ ಐಟ್ ದುಡ್ಡು ಮಾತಿರ್ನಲ್ಲ ಒಂದೈಟ್ ಬರ್ಕೊಂಡು ಫೋಟೋ ಬರ್ಕೊಂಡು ಮೀಡಿಯಾಡ್ ಬರ್ಕೊಂಡು ಮಾತಿರ್ನಲ್ಲ ಬರ್ಕೊಂಡು ಎಂಕುಲ್ಲ ಮಾತೃವೈಭವ ನಮ್ಮ ತಂತ್ರಿಗಳು ಕುಮಾರಗುರು ತಂತ್ರಿಗಳು ಪ್ರಾರ್ಥನೆ ಮಾಡಲಿಕ್ಕ ನಮ್ಮ ನೆಕ್ಸ್ಟ್ ಕಾರ್ಯಕ್ರಮನೇ ಇಡೆಗೆ ಬರ್ಬೇಕು. ಅಥರ್ವ ಅಭಿಘೋಷದಯೋ ದುಷ್ಟಕೋ ಕರ್ಮಣಃ ಸಾಂಗತ ಫಲ ಸಿದ್ಧ್ಯರ್ಥೆ ಪೂರ್ಣ ಫಲನ್ಯಾಸೇ ವಿನಿಯೋಗಃ ಇದಂ ಫಲಂ ಮಯಾ ದೇವಾ ಸ್ಥಾಪಿತಂ ಪುರತಸ್ತವ ತೇನ ಮೇ ಸಫಲಾವಾಪ್ತಿ. ಸರ್ವಕಾರ್ಯೇಷು ಸರ್ವದಾ ಹರ ಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವಶಂಕರ ಸರ್ವಾತ್ಮಕೀಲಕಂಠ ನಮೋಸ್ತುತೇ. ವಿಷ್ಣು ವಿಷ್ಣು ಮಹಾವಿಷ್ಣು ಪ್ರಭವಿಷ್ಣು ಮಹೇಶ್ವರಂ ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ ಶೋಣಪ್ರಭಂ ಸೋಮಕಲಾವತಂ ಸಂಸ್ಥಾಪಿತಂ ಪುರತಸ್ತವ ತೇನ ಮೇ ಸಫಲಾವಾಪ್ತಿಃ ಭವೇತ್. ಜನ್ಮನಿ ಜನ್ಮವಾಣಿ ಹರಿಮವರಗೋ ಭಾಸ್ಕರಂ ಸ್ಕಂದವಿಂದು ವಿಷ್ಣು ವಧ್ಯಂ ಗಣೇಶಂ ವರುಣಮಭಿಯಮಂ ಕರ್ಮವಾರ್ಯಾನ್ ಪಣೀಂದ್ರಾನ್ ದೇವಾಂ ದೇವೀಂ ಸಮೇತಾನ್ ಗ್ರಹಮುನಿಗಣಕೋ ಪಕ್ಷಿ ನಕ್ಷತ್ರ ಯಕ್ಷಾನ್ ತ್ರೈಲೋಕ್ಯಸ್ಥಾನ್ ಸಮಸ್ತಾನ್ ಸಕಲ ಪರಿವೃತಾನ್ ಸರ್ವಭೂತಿ ನಮಃ ಕೋಣತ್ರಯಸ್ಥಂ ಕುಲದೈವತಂ ಮೇ. ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದುಕೊಂಡು ಶ್ರದ್ಧೆಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅನಾದಿ ಕಾಲದಿಂದಲೂ ಈ ಮಣ್ಣಿನಲ್ಲಿ ನಾವು ಆರಾಧನೆ ಮಾಡಿಕೊಂಡು ಬಂದಂತಹ ಸಾನ್ನಿಧ್ಯ ಹಾಗೂ ಹೊಸ ಮಾರಿಗುಡಿ ಅಮ್ಮ ಎನ್ನುವಂತಹ ಸಂಕಲ್ಪದಲ್ಲಿ ನಾವೆಲ್ಲರೂ ಕೂಡ ಆರಾಧನೆ ಮಾಡ್ತಾ ಇದ್ದೇವೆ. ಒಂದು ಮಗು ಹುಟ್ಟಿದ ಕ್ಷಣ ಮೊದಲು ಹೇಳುವಂತಹ ಮಾತು ಅದು ಅಮ್ಮ ಅಂತ. ಈ ಅಮ್ಮ ಅಂತ ಮಗು ಮೊದಲು ಹೇಳಿದ ಮಾತು ಅದು ಮರೆಯುವುದಿಲ್ಲ. ಪ್ರತಿಯೊಂದು ಸಂದರ್ಭದಲ್ಲೂ ನನಗೊಂದು ಆಯಾಸ ಆದಾಗಲೂ ಕೂಡ ಅಮ್ಮ ಅಂತ ಕರೀತಾರೆ. ಎಲ್ಲ ವ್ಯಕ್ತಿಗಳು ಕೂಡ ಯಾವುದೇ ಒಂದು ಹೆಸರನ್ನು ಹೇಳದೇ ಇರಲಿಕ್ಕೆ ಸಾಧ್ಯ ಉಂಟು, ಆದರೆ ಅಮ್ಮ ಎನ್ನುವಂಥ ಹೆಸರನ್ನು ಹೇಳದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಮಾತೃತ್ವ ಮಾತೃಶಕ್ತಿ ಎನ್ನುವಂತಹದ್ದು ಅದು ಅನನ್ಯ ಅಂತ ನಮಗೆ ಶಾಸ್ತ್ರ ವಿಧಿಸ್ತದೆ. ಆ ನಿಟ್ಟಿನಲ್ಲಿ ನಾವು ಮಾತೃ ಸ್ವರೂಪಿಣಿಯಾಗಿರತಕ್ಕಂತಹ ಹೊಸ ಮಾರಿಗುಡಿ ಅಮ್ಮನವರ ಕ್ಷೇತ್ರದಲ್ಲಿ ಈ ಹಿಂದೆ 1 ವರ್ಷದ ಹಿಂದೆ ದೇವರನ್ನು ವೈಭವಭೇದವಾಗಿ ಸತ್ಕರ್ಮಗಳನ್ನೆಲ್ಲ ಮಾಡಿದ್ದೇವೆ. ಇದೀಗ 1 ವರ್ಷ ನಾವು ನಡೆದುಕೊಂಡು ಬಂದಿದ್ದೇವೆ. 1 ವರ್ಷ ಆಗುವ ಈ ಸಂದರ್ಭದಲ್ಲಿ ವರ್ತಂತಿ ಎನ್ನುವಂತಹ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ವರ್ತಂತಿ ಎನ್ನುವ ಶಬ್ದಕ್ಕೆ ಅರ್ಥವೇ ವೃದ್ಧಿ ಅಂತ. ಯಾವುದು
ದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮದೇವತಾಭ್ಯೋ शिवे सर्वात्मसाधिके शरण्ये त्र्यंबके गौरी नारायणी नमोस्तुते ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸೇರಿಕೊಂಡು ಮಾತ್ರ ವೈಭವ ಎನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಈ ಪ್ರಥಮ ವಾರ್ಷಿಕವನ್ನು ಮಾತ್ರ ವೈಭವದ ಮುಖಾಂತರವಾಗಿ ಆರಂಭಿಸಿ ಮತ್ತೆ ಇದನ್ನು ಅದೇ ರೀತಿಯಲ್ಲಿ ನಾವು ಮುಂದುವರಿಸಬೇಕು ಎನ್ನುವ ಸಂಕಲ್ಪದಲ್ಲಿ ಇವತ್ತು ನಾವು ಹೊರಟಿದ್ದೇವೆ. ನಾವೆಲ್ಲ ಮಾತೆಯರ ಕೈಯಲ್ಲಿ ದೀಪ ಹಿಡ್ಕೊಂಡಿದ್ದೇವೆ. ನಮ್ಮ ಸಂಸ್ಕೃತಿ ಅಂತ ಮಾತೆ ಅಂತ ಕರೀತೇವೆ. ನಮ್ಮ ದೇಶವನ್ನೇ ನಾವು ಮಾತೃತ್ವದಲ್ಲಿ ಕಂಡಂತಹ ಸಂಸ್ಕೃತಿ ಇದು ನಮಗೆ ಉಸಿರು ಕೊಟ್ಟಂತಹ ಪ್ರಕೃತಿ. ನಾವು ಪ್ರಕೃತಿ ಮಾತೆ ಅಂತ ಕರೀತೇವೆ. ನಮಗೆ ಕುಡಿಯಲಿಕ್ಕೆ ನೀರು ಕೊಟ್ಟಂತಹ ಗಂಗೆಯನ್ನು ನಾವು ಗಂಗಾ ಮಾತೆ ಅಂತ ಕರೀತೇವೆ. ನಮಗೆ ಜ್ಞಾನವನ್ನು ಕೊಟ್ಟಂತಹ ವೇದವನ್ನು ನಾವು ವೇದ ಮಾತೆ ಅಂತ ಕರೀತೇವೆ. ಎಲ್ಲದರಲ್ಲಿಯೂ ಕೂಡ ಮಾತೃತ್ವವನ್ನು ಕಾಣುವಂತಹ ದೊಡ್ಡ ಸಂಸ್ಕೃತಿಯಾಗ್ತದೆ. ರಾಮಾಯಣದ ಕಥೆಯಲ್ಲಿ ಬಲಿಗೆ ರಾವಣನ ಸಂಹಾರ ಆದ ನಂತರ ಲಂಕೆಯಲ್ಲಿ ಶ್ರೀರಾಮಚಂದ್ರನಿಗೆ ಒಂದು ದೊಡ್ಡ ಆಫರ್ ಕೊಡ್ತಾರೆ. ಏನು ಗೊತ್ತಾ? ನೀನು ಇಲ್ಲೇ ಇದ್ದು ಲಂಕೆಯಲ್ಲಿ ಶ್ರೀರಾಮನ ಇಲ್ಲೇ ಇಟ್ಬಿಡು. ಲಂಕೆಯಲ್ಲಿ ಬೇಕಾದಷ್ಟು ಸಂಪತ್ತಿದೆ. ರಾಮ ಒಂದು ಮಾತು ಹೇಳ್ತಾನೆ ಆ ಸಮಯದಲ್ಲಿ, ನನಗೆ ಇಲ್ಲಿ ಬೇಕಾದಷ್ಟು ಸಂಪತ್ತು ಇದ್ದು ಕೂಡ ಎರಡು ಸಂಗತಿಯನ್ನು ನಾನು ಬರಲಿಕ್ಕಿಲ್ಲ. ಜನನಿ ಜನ್ಮ ಭೂಮಿಷ್ಠ ಸ್ವರ್ಗಾದಧಿಗರೀಸಿ ದೊಡ್ಡ ಮಾತು ಹೇಳ್ತಾನೆ. ಒಬ್ಬ ವ್ಯಕ್ತಿಗೆ ಜನ್ಮ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಒಂದು ವ್ಯಕ್ತಿಗೆ ಜನ್ಮವನ್ನು ಕೊಡತಕ್ಕಂಥ ನಿಟ್ಟಿನಲ್ಲಿ ತಾಯಿ ಅನ್ನವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ದೀಪವನ್ನು ಹಚ್ಚುವ ಮುಖ ಎಲ್ಲರೂ ಕೂಡ ಪ್ರಾರ್ಥಿಸಿಕೊಳ್ಳೋಣ. ದೀಪ ದೇವತಾತ್ಮ ಬಂದಿದ್ದೀವಿ, ಮಾತೆಯರಾಗಿ ಬಂದಿದ್ದೀವಿ. ನಾವು ಇವತ್ತು ದೀಪವನ್ನು ಹೊಂದಿದ್ದೇವೆ. ಈ ದೀಪವನ್ನು ಹಿಡಿದಂತಹ ನಿಮ್ಮಲ್ಲಿ ನಾವು ಈ ದೀಪವನ್ನು ನೀವು ಹಚ್ಚಿ ಸರ್ವ ಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧನೆ
ದಯವಿಟ್ಟು ದೇವರ ಪರವಾಗಿರುವಂತಹ ವೇದಿಕೆ ಅಂತ ಬರಬೇಕಾಗಿ ಜರುಗಿರುವಂತಹ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತಿದೆ. ಶ್ರೀ ಸುರೇಶ್ ಬಾಬು ಶಾಸಕರು ಚಿಕ್ಕನಾಯಕನಹಳ್ಳಿ ಇವರು ಈ ಸಂದರ್ಭದಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ದೊರೆತಿದ್ದರಿಂದ ಎಲ್ಲರಿಗೂ ದೇವರದ ಹೊರವಲಯದಲ್ಲಿರುವಂತಹ ವೇದಿಕೆ ತಾಯಿ ಮಾರಿಯಮ್ಮನ ಸನ್ನಿಧಾನದಲ್ಲಿ ಜರುಗಿರುವಂತಹ ಈ ಒಂದು ಭಜನಾ ಸೇವೆ ಇದೀಗ ಇದಕ್ಕೆ ವಿದ್ಯುಕ್ತವಾದಂತಹ ಚಾಲನೆ ನಮ್ಮ ಚಿಕ್ಕನಾಯಕನಹಳ್ಳಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಸುರೇಶ್ ಬಾಬುರವರು, ಅದೇ ರೀತಿ ನಮ್ಮ ದೇವಳದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿದ್ದ ರಾಜೇಶ್ ಶೆಟ್ಟಿ ವಾಸುದೇವ್ ಶೆಟ್ಟಿ ಅವರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದ ರತ್ನಾಕರ್ ಶೆಟ್ಟಿ ನಡಿಗೇರಿಯವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ರವಿಕಿರಣ್ ಅವರು ಚಾಲನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುರೇಶ್ ಬಾಬುರವರು ಚಾಲನೆ ನೀಡ್ತಾ ಇದ್ದಾರೆ, ಶಾಸಕರು ಚಿಕ್ಕನಾಯಕನಹಳ್ಳಿ. ಈ ಸಂದರ್ಭದಲ್ಲಿ ತಾಯಿ ಮಾರಿಯಮ್ಮನ ಸನ್ನಿಧಿಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಅಂತ ಸುರೇಶ್ ಬಾಬುರವರಿಗೆ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಸನ್ಮಾನ್ಯ ಶ್ರೀ ಸುರೇಶ್ ಬಾಬುರವರು ಶುಭ ಹಾರೈಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಾಪು ಮಾರಿಯಮ್ಮ ದೇವಸ್ಥಾನದ 10ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಇವತ್ತು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಖಂಡಿತ ಇವತ್ತು ಎಲ್ಲರೂ ಕೂಡ ದೇವಿಯ ಆರಾಧಕರು ನಾವೆಲ್ಲ. ತಾಯಿ ಇಲ್ಲದೆ ಇದ್ದರೆ ಯಾರು ಕೂಡ ಇಲ್ಲ ಅಂತ ಹೆಣ್ಣನ್ನೇ ನಾವೆಲ್ಲರೂ ಕೂಡ ನದಿಗಳಿಗಿರ್ಬೋದು ಎಲ್ಲದಕ್ಕೂ ಕೂಡ ಹೆಸರಿರ್ತಕ್ಕಂಥದ್ದು ಹೆಣ್ಣಿನ ಹೆಸರನ್ನೇ. ಹಾಗಾಗಿ ಏನು ಮಾತೃ ಸ್ವರೂಪರ ದೇವಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಇವತ್ತು 10ನೇ ವಾರ್ಷಿಕೋತ್ಸವದ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಖಂಡಿತ ಇಲ್ಲಿ ಬಂದಂಥ ಭಕ್ತರಿಗೆಲ್ಲರೂ ಕೂಡ ತಾಯಿ ಆಶೀರ್ವಾದ ಮಾಡಿ ಅವರೆಲ್ಲರ ಬಾಳನ್ನು ಬೆಳಗಲಿ ಅಂತಕ್ಕಂಥದ್ದನ್ನ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪದಾಧಿಕಾರಿಗಳು ಸೇರಿಕೊಂಡು ಉತ್ತಮ ರೀತಿಯಲ್ಲಿ ಒಂದು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದರೆ ಖಂಡಿತ ಇದು ವಿಶೇಷವಾದಂಥ ಒಂದು ಸ್ಥಳ. ನಾನು ಪ್ರಾರಂಭದಲ್ಲೂ ಕೂಡ ಬಂದಿದ್ದೆ, ಉದ್ಘಾಟನೆ ಸಂದರ್ಭದಲ್ಲಿ ನೆಕ್ಸ್ಟ್ ಡೇ ಬಂದಿದ್ದೆ. ಖಂಡಿತ ಇಲ್ಲಿರ್ತಕ್ಕಂಥ ಶಕ್ತಿ ಅಗಾಧವಾಗಿ ನಮ್ಮ ಜೀವನವನ್ನು ಒಂದು ಸಮೃದ್ಧಿಗೊಳಿಸ್ಕೊಳ್ಳೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಮತ್ತು ಜೊತೆಗೆ ನಾಡನ್ನ ಎಲ್ಲ ಸುಭಿಕ್ಷವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಾಲಕ್ಕೆ ಮಳೆ ಬೆಳೆಯಾಗಿ ಎಲ್ಲರೂ ಕೂಡ ಸಂತುಷ್ಟಿಯಾಗಿರಲಿ ಅಂತಕ್ಕಂಥದ್ದನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಮಾತು ಮುಗಿಸ್ತಾನೆ. ಜೈ ಜೈ. ಕಾಪು ಶ್ರೀ ಮಾರಿಕಾಂಬಾಯಿ ನಮಃ. ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನದಲ್ಲಿ 1 ವರ್ಷದ ಹಿಂದಷ್ಟೇ ದೇವರನ್ನು ಪುನಃ ಪ್ರತಿಷ್ಠಾಪನಾದಿ ಸತ್ಕರ್ಮಗಳನ್ನೆಲ್ಲ ನಾವು ಬ್ರಹ್ಮಕಲಶೋತ್ಸವಗಳನ್ನೆಲ್ಲ ಮಾಡಿಕೊಂಡು ಇದೀಗ ತಾನೇ 1 ವರ್ಷ ಸನ್ನಿಹಿತ ಆದಂತಹ ಸಮಯ, ವಾರ್ಷಿಕವಾದಂತಹ ಪ್ರಥಮ ವರ್ಷದ ವರ್ಧಂತಿ ಉತ್ಸವವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೇವೆ. ಈ ಒಂದು ವರ್ಧಂತಿಯನ್ನು ವಿಶಿಷ್ಟವಾದಂತಹ ರೀತಿಯಲ್ಲಿ ಆರಂಭಿಸಬೇಕು ಮತ್ತು ಮುಂದುವರಿಸಬೇಕು ಎನ್ನುವಂತಹ ಸದುದ್ದೇಶವನ್ನಿಟ್ಟುಕೊಂಡು ಮಾತೃವೈಭವ ಎನ್ನುವಂತಹ ನಾಮಕರಣವನ್ನು ಇದಕ್ಕೆ ಮಾಡಿಕೊಂಡು ವಿಶೇಷವಾಗಿ ಆ ಮಾತೃವೈಭವದ ಮುಖಾಂತರವಾಗಿ ಪ್ರತಿ ವರ್ಷವೂ ಕೂಡ ವರ್ಧಂತಿಯನ್ನು ಮಾಡುವಂತಹ ಸಂಕಲ್ಪವನ್ನು ನಾವು ತಗೊಂಡದ್ದಿದೆ. ನಮ್ಮ ಸಂಸ್ಕೃತಿ ಎಲ್ಲ ವಸ್ತುವಿನಲ್ಲಿಯೂ ಕೂಡ ಮಾತೃತ್ವವನ್ನು ಕಂಡಂತಹ ಸಂಸ್ಕೃತಿ ನಮ್ಮದು. ನಾವು ಮೆಟ್ಟಿನಿತ್ತಂತಹ ದೇಶವನ್ನು ನಾವು ಭಾರತ ಮಾತೆ ಅಂತ ಕರೀತೇವೆ. ನಾವು ಕುಡಿಯುವಂತಹ ನೀರನ್ನು ನಾವು ಗಂಗಾ ಮಾತೆ ಅಂತ ಕರೀತೇವೆ. ನಮ್ಮ ಜ್ಞಾನವನ್ನು ನಾವು ವೇದ ಮಾತೆ ಅಂತ ಕರೀತೇವೆ. ಅದೇ ಪ್ರಕಾರವಾಗಿ ಎಲ್ಲ ವಸ್ತುವಿನಲ್ಲಿಯೂ ಕೂಡ ನಾವು ಮಾತೃತ್ವವನ್ನು ಕಂಡವರಾಗಿರುವುದರಿಂದ ಮಾತೃವೈಭವ ಎನ್ನುವಂತಹ ಹೆಸರನ್ನು ಇಟ್ಟು ನಮ್ಮೆಲ್ಲ ಬದುಕಿನ ಕಾರ್ಯಗಳು ಕೂಡ ನಡೆಯಬೇಕು ಎನ್ನುವಂತಹ ಉದ್ದೇಶದಲ್ಲಿ ಇವತ್ತಿನ ದಿವಸ 81 ಮಾತೆಯರು ಸೇರಿಕೊಂಡು
ದೀಪವನ್ನು ಹಿಡಿದುಕೊಂಡು ವಿಶೇಷವಾಗಿ ದೀಪವನ್ನು ಹಚ್ಚುವುದರ ಮುಖಾಂತರವಾಗಿ ಈ ಒಂದು ಮಾತೃವೈಭವ ಎನ್ನುವಂತಹ ಕಾರ್ಯಕ್ಕೆ ಚಾಲನೆ ಎಂಬುದಾಗಿ ನೀಡಲಾಗಿದೆ. ಕಾರಣ ಮಾತೃಶಕ್ತಿ ಎನ್ನುವಂತಹದ್ದು ಜಗತ್ತಿನಲ್ಲಿ ದೊಡ್ಡ ಶಕ್ತಿ ಅಂತ ಅರ್ಥ. ಮಾತೃಶಕ್ತಿಗೆ ಎದುರಾದಂತಹ ಶಕ್ತಿ ಇನ್ನೊಂದಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ಒಬ್ಬ ತಾಯಿಗೆ ಇನ್ನೊಂದು ಜೀವಿಗೆ ಜನ್ಮ ಕೊಡ್ಲಿಕ್ಕೆ ಪೂರ್ಣವಾದಂತಹ ಸಾಮರ್ಥ್ಯ ಇರುವಂತಹದ್ದು ತಾಯಿಗೆ ಮಾತ್ರ. ಅದರಿಂದಾಗಿ ಅವಳಿಗೆ ಜನನಿ ಮಾತೃ ಎನ್ನತಕ್ಕಂತಹ ಹೆಸರನ್ನು ಬೇರೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಸೃಷ್ಟಿಸುವ ಸಾಮರ್ಥ್ಯವುಳ್ಳಂತಹ ತಾಯಿಯ ಸಂಕೇತವಾಗಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಎಂಬಂತೆ, ಎಲ್ಲಿ ಸ್ತ್ರೀಯರಿಗೆ ಗೌರವ ಇದೆಯೋ ಪೂಜೆ ಇದೆಯೋ ಅಲ್ಲಿ ದೇವತೆಗಳು ರಮಿಸ್ತಾರೆ ಎನ್ನುವಂತಹ ಉಕ್ತಿಯೂ ಕೂಡ ಇರುವುದರಿಂದ ಎಲ್ಲ ಮಾತೃಶಕ್ತಿಗಳನ್ನು ಕೂಡ ನಾವು ಇಲ್ಲಿ ಬರಮಾಡಿಸಿಕೊಂಡು ಅವರ ಮುಖಾಂತರವಾಗಿ ಚಾಲನೆ ಅಂತ ಮಾಡಿದ್ದೇವೆ. ಬೆಳಗ್ಗಿನ ದಿವಸ ಇವತ್ತು ಅರಣಿಮಥನದ ಪೂರ್ವಕವಾಗಿ ಅಗ್ನಿಯನ್ನು ಉತ್ಪಾದಿಸಿಕೊಂಡು ಗಣಪತಿ ಹೋಮ, ನವಗ್ರಹ ಯಾಗ, ಚಂಡೀ ಪುನಶ್ಚರಣೆ ಸತ್ಕರ್ಮಗಳನ್ನೆಲ್ಲ ಮಾಡಿಕೊಂಡು ರಾತ್ರಿಯ ದಿವಸ ವಾಸ್ತುಹೋಮ, ವಾಸ್ತುಪೂಜಾ, ರಾಕ್ಷೋಘ್ನ ಸೂಕ್ತಾದಿ ಹೋಮಗಳನ್ನೆಲ್ಲ ಮಾಡಿಕೊಂಡು ನಾಳೆ ದಿವಸ ವಿಶೇಷವಾದಂತಹ ಸಪ್ತ ಮಾತೃಕಾಕಲ್ಪ ಮಹಾಯಾಗ ಎನ್ನುವಂತಹ ದೊಡ್ಡ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ. 7 ಮಾತೃಕೆಗಳನ್ನು ಸಂಕಲ್ಪಿಸಿಕೊಂಡು ಪರಮಾನ್ನದಿಂದ ಆವಿರ್ಭಾಗವನ್ನು ಕೊಡುವುದರ ಮುಖಾಂತರವಾಗಿ ಸಪ್ತ ಮಾತೃಕೆಗಳ ಅನುಗ್ರಹವನ್ನು ಪಡೆಯುವಂತಹ ಒಂದು ಒಳ್ಳೆಯ ಅವಕಾಶದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ನಾಡಿದ್ದಿನ ದಿವಸ ವಿಶೇಷವಾದಂತಹ ಈ ಗರ್ಭಗುಡಿಯಲ್ಲಿ ದೇವರ ಬಂಗಾರದ ಪೀಠದಲ್ಲಿ ಗದ್ದಿಗೆಯಲ್ಲಿ ಸ್ಥಾಪನೆಗೊಂಡಂತಹ ಬಂಗಾರದ ಶ್ರೀಚಕ್ರವನ್ನು ಹಿರಿತನದಿಂದಲೂ ಕೂಡ ಈ ಕ್ಷೇತ್ರದಲ್ಲಿ ವೈಶಿಷ್ಟ್ಯ ಎನ್ನುವ ರೀತಿಯಲ್ಲಿ ಶ್ರೀಚಕ್ರದ ಯಂತ್ರದ ಆರಾಧನೆ ಎನ್ನುವಂತಹದ್ದು ಮಾಡ್ತಾ ಇತ್ತು. ಆ ಉದ್ದೇಶದಲ್ಲಿ ಬಂಗಾರದ ಶ್ರೀಚಕ್ರವನ್ನು ಪೀಠದಲ್ಲಿ ಗರ್ಭದಲ್ಲಿ ಇರಿಸಲಾಗಿದೆ. ಪ್ರತಿಷ್ಠಾಪನೆಯ ಕಾಲದಲ್ಲಿ ಇಟ್ಟಂತಹ ಶ್ರೀಚಕ್ರವನ್ನು ನಾಡಿದ್ದು 2ನೇ ತಾರೀಕಿಗೆ ಸೂರ್ಯೋದಯಕ್ಕೆ ಸರಿಯಾಗಿ ಮತ್ತೆ ಪುನಃ ಉದ್ಧರಿಸಿ ಹೊರಗಡೆ ಇರತಕ್ಕಂತಹ ಮಂಟಪದಲ್ಲಿ ಇರಿಸಿ ಬೆಳಗ್ಗೆಯಿಂದ ಸೂರ್ಯ ಅಸ್ತಮಾನದ ಪರ್ಯಂತವೂ ಕೂಡ ಅರ್ಚನೆಯನ್ನು ಮಾಡ್ತಾ ಮತ್ತೆ ಎಲ್ಲ ಭಕ್ತರಿಗೂ ಕೂಡ ಶ್ರೀಚಕ್ರವನ್ನು ನೋಡುವಂತಹ ದರ್ಶನ ಯೋಗವನ್ನು ಕೂಡ ಕೊಡ್ತಾ ವಿಶೇಷವಾಗಿ ಸಾಯಂಕಾಲದ ಸೂರ್ಯ ಅಸ್ತಮಾನದ ನಂತರ ಪೂಜಾಂತ್ಯದಲ್ಲಿ ಆ ಶ್ರೀಚಕ್ರವನ್ನು ಮತ್ತೆ ಪುನಃ ನಾವು ಗದ್ದಿಗೆಯಲ್ಲಿ ಇರಿಸಲಿಕ್ಕುಂಟು. ಈ ಒಂದು ಪ್ರಕ್ರಿಯೆ ವರ್ಷಕ್ಕೆ ಒಮ್ಮೆ ಮಾತ್ರ ಆಗುವಂತಹದ್ದು. ಈ ಒಂದು ದಿವಸ ಬಿಟ್ಟು ಬೇರೆ ದಿವಸದಲ್ಲಿ ಶ್ರೀಚಕ್ರವನ್ನು ಕಾಣಲಿಕ್ಕೆ ಸಿಗೋದಿಲ್ಲ. ಅಂತಹ ಶ್ರೀಚಕ್ರವನ್ನು ಕಾಣುವಂತಹ ಸೌಭಾಗ್ಯ ನಾಡಿದ್ದಿನ ದಿವಸ ನಮ್ಮದಾಗ್ತದೆ. ಆ ನಿಟ್ಟಿನಲ್ಲಿ ಮಾತೃವೈಭವ ಎನ್ನುವಂತಹ ಸೇವೆ, ಚಂಡೀ ಪುನಶ್ಚರಣೆ, ಸಪ್ತ ಮಾತೃಕಾಕಲ್ಪ ಯಾಗ ಮತ್ತು ಶ್ರೀಚಕ್ರ ಆರಾಧನೆ, ಈ 3 ಸೇರಿಸಿಕೊಂಡು ಬಂದಂತಹ ಆರಾಧನೆಗೆ ಮಾತೃವೈಭವ ಎನ್ನುವಂತಹ ಹೆಸರನ್ನು ಕೊಟ್ಟಿದ್ದಾರೆ. ಆ ಹೆಸರಿನ ಆರಾಧನೆಯನ್ನು ಮಾಡಿದವರಿಗೆ ರಕ್ಷಾ ಸೂತ್ರವನ್ನು ಕೂಡ ಕೊಡ್ಲಿಕ್ಕುಂಟು. ಈ ಎಲ್ಲ ಸೇವೆಗೆ ನಾವೆಲ್ಲರೂ ಕೂಡ ಸೇರೋಣ. ಅಮ್ಮನ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಕೃಷ್ಣ ಅರ್ಪಣಮಸ್ತು.